ಮುಂದೆ ಬನ್ನಿ. 10 ವರ್ಷದ ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ಚರ್ಚೆ ಆಗಿದೆ, ಒಂದು ತನಿಖೆ ಆಗಬೇಕು ಅಂತ ಚಿಂತನೆ ನಡೆಸಿದೆ ಅನ್ನೋ ಒಂದು ಮಾತು. ಈಗ ಇದ್ರ ಬಗ್ಗೆ ಏನಾಗಿದೆ, ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಈ ಸರ್ಕಾರ ಆಗ್ಬೋದು, ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ. ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ, ಬಟ್ ಸಂತೋಷ, ಅದರಲ್ಲಿ ಏನಿಲ್ಲ. ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು, 15 ಜನ MPಸು, ಕೇಂದ್ರ ಸ್ಥಾಯಿ ಸಮಿತಿ, ಆರೋಗ್ಯ ಸಮಿತಿ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದ್ರ ಓನರ್ ಯಾರು ಅಂದರು. ನಾನು ಹೇಳಿದೆ ಓನರ್ ಗೌರ್ಮೆಂಟು ಅಂದರೆ ಅವರು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾ? ಹೀಗಾಗಿ ಇದೇ ಒಂದು ಮಾದರಿ ಸಂಸ್ಥೆಯಾಗಿದೆ. ಸರ್ಕಾರಕ್ಕೆ ಇದೇ ಒಂದು ಶೋಕೇಸ್ ಆಗಿದೆ ಈ ಆಸ್ಪತ್ರೆ. ಅವರೇ ಹೇಳಿದ್ದಾರೆ, ಹಲವಾರು ಬಾರಿ ಸರ್ಕಾರನೇ ಹೇಳಿದೆ, ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರ್ದು, ಈ ರೀತಿ ನಿರ್ವಹಣೆ ಮಾಡಬಾರ್ದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ. ಬೇಡ, ನಿಮಗೆ ಬೇಕಾದ ಕೊಟ್ಟಿದ್ದಾರೆ, ಹೆಚ್ಚು ನೋಡಿ. ಹುಟ್ಟುವಾಗಲೇ ರಾಜಕೀಯದವರು, ಮಗಳಾಗಿ ಆ ಮನೆಗೆ ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ MLA ಆಗಿದ್ದರು. ರಾಜಕೀಯದ ಏಳುಬೀಳುಗಳು ನೋಡಿದ್ದೀನಿ. ಸದ್ಯದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ. ಅದನ್ನು ನಾವು ನೆಮ್ಮದಿಯಾಗಿ ಹಿಂಗೆ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಗ್ತಿಲ್ಲ. ಈಗ ಅದನ್ನು ನಾವು ಸಂತೋಷವಾಗಿ ಆಸ್ವಾದನೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ. ಪದೇ ಪದೇ ಹೊರಗಡೆಯಿಂದ ಹೆಚ್ಚು ಸಾಧನೆ ಮಾಡಿರೋದೇ ಇವತ್ತು ಸಮಸ್ಯೆ ಆಗಿದೆ. ಇನ್ನು ನಮ್ಗೆ ಅದರದ್ದು ಮೆಸೇಜ್ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋದು ಅದ್ರ ಬಗ್ಗೆ ಅಪ್ರಸ್ತುತ ಈಗ ಮಾತಾಡೋದು.